ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಶನಿವಾರ ಮಾರ್ನಿಂಗ್. ನಾರ್ಮಲ್ ಆಗಿ ನಮ್ಮ ಹೌಸ್ ವೈಫ್ ಬೆಳಗ್ಗೆ ಶನಿವಾರ ಆದ್ರೇನು ಯಾವ ವಾರ ಆದ್ರೇನು ನಾನಂತೂ ಬೇಗ ಎದ್ದೇ ಹೇಳ್ತೀನಿ. ಸೊ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ, ಎವ್ರಿ ಡೇ ಎದ್ದು ಹೇಳ್ತೀನಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಇವಾಗ ಧೃತಿಗೆ ರೊಟ್ಟಿ ಮಾಡ್ಕೊಡ್ತಾ ಇದ್ದೀನಿ. ಸೊ ಮಸಾಲಾ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ರೆಡಿ ಮಾಡಿಕೊಟ್ಟು ನಂತರ ಈಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ. ಸೊ ನಾನು ಬರತ್ತಿಬ್ರು ತಿಂಡಿ ತಿಂದಿಲ್ಲ, ಟೆಂಪಲ್ಗೆ ಹೋಗಿ ಬಂದ್ಮೇಲೆ ತಿನ್ನೋಣ ಅಂತ ಬರೀ ಧೃತಿಗೆ ಮಾತ್ರ ತಿಂಡಿ ಮಾಡಿ ಇವಾಗ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಇದೆಯಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪ್ರತಿ ಶನಿವಾರ ನಾವು ಈವ್ನಿಂಗ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಆಗಿರ್ಬೋದು, ನಾರ್ಮಲ್ ಆಗಿ ನಾವು ಈವ್ನಿಂಗ್ ಟೈಮಲ್ಲೇ ನಾವು ಹೋಗೋದು. ಬಟ್ ಇವತ್ತು ಈವ್ನಿಂಗ್ ಬೇರೆ ಕೆಲಸ ಇರೋದ್ರಿಂದ ಮಾರ್ನಿಂಗ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಡ್ತಾ ಇದೀವಿ. ನನಗೆ ಅವಳ ಈ ತರ ರೆಡಿ ಮಾಡೋದು, ಇಲ್ಲ ಅವಳನ್ನ ಈ ತರ ಕಡ್ಲಿಂಗ್ ಮಾಡೋದು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಯಾರಿಗ್ ತಾನೇ ಅವ್ರ ಮಕ್ಳನ್ನ ಮುದ್ದು ಮಾಡ್ಬೇಕು ಅಂತ ಇಷ್ಟ ಇರಲ್ಲ ಅಲ್ವಾ. ಸೊ ಅದಾದ್ಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಸೊ ಟೆಂಪಲಿಗೆ ಬಂದ್ವಿ. ಸೊ ಮಾರ್ನಿಂಗ್ ಕೂಡ ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಲ್ಲಿಗೆ ಹೋದ ತಕ್ಷಣನೇ ಇದನ್ನು ಮೂರ್ತಿ ನೋಡಿದ ತಕ್ಷಣನೇ ಏನೋ ಒಂಥರ ಮನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಹೋಗಿ ಬಂದ್ಮೇಲೆ ಬಟ್ಟೆ ಒಗ್ಯಕ್ಕೆ ಹಾಕ್ಬೇಕಿತ್ತು. ಸೊ ಅದನ್ನ ಬಟ್ಟೆ ಎಲ್ಲ ವಾಶಿಗೆ ಹಾಕೋಣ ಅಂತ ಇವಾಗ ಹಾಕೊಂತ ಇದ್ದೀನಿ. ಅದಾದ್ಮೇಲೆ ಈವ್ನಿಂಗ್ ಸ್ವಲ್ಪ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಅನ್ಸ್ತು. ಹಾಗಾಗಿ ಪನ್ನಗ ಚಾಟ್ಸ್ಗೆ ಹೋಗಿದ್ವಿ. ಸೊ ಇಲ್ಲಂತೂ ತುಂಬಾನೇ ರುಚಿಯಾಗಿತ್ತು. ಸುಮಾರು ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗ್ತಾನೆ ಇರ್ಲಿಲ್ಲ. ಕೊನೆಗೆ ಇವತ್ತು ಹೋಗೋಣ ಅಂತ ಹೋಗಿದ್ವಿ. ಸೊ ನಾನು ಮಸಾಲ ಪುರಿ ತಗೊಂಡಿದ್ದೆ, ಭರತ್ ಪಾನಿಪುರಿ ತಗೊಂಡಿದ್ರು. ಎರಡೂ ಕೂಡ ತುಂಬಾನೇ ಟೇಸ್ಟ್ ಚೆನ್ನಾಗಿತ್ತು. ನೀವು ಇನ್ನೂ ಆ ಪ್ಲೇಸಿಗೆ ಹೋಗಿಲ್ಲ ಅಂತ ಅಂದ್ರೆ ಹೋಗಿ ವಿಸಿಟ್ ಮಾಡಿ. ಎಲ್ಲಾದ್ರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದಾದ್ಮೇಲೆ ಅಲ್ಲಿಂದ ಬಂದ್ಮೇಲೆ ಡಿನ್ನರ್ ಅಲ್ಲಿ ಮೊಸರನ್ನ ರೆಡಿ ಮಾಡ್ತಾ ಇದೀನಿ. ಮಧ್ಯಾಹ್ನ ಅನ್ನ ಉಳಿದಿತ್ತು. ಸೊ ಹಾಗಾಗಿ ಭರತ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಚಾಪಿಂಗ್ ಅಲ್ಲಿ. ಆನಿಯನ್ ಹೆಚ್ಚಿಕೊಡ್ತೀನಿ ಅಂದ್ರು. ಸೊ ಅವ್ರು ಕೇಳ್ದಾಗ ಇಲ್ಲ ಅಂತ ಅನ್ನಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮಾಡ್ಕೊಡ್ತಾ ಹೇಳ್ದೆ. ಸೊ ಹೀಗಿತ್ತು ಇವತ್ತಿನ ನಮ್ಮ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.